ಬಳ್ಳಾರಿಯ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕಾರಣದಲ್ಲಿ ಇದರ ಬಗ್ಗೆನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ತೀವ್ರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಇದೇ ಬೆನ್ನಲ್ಲೇ ಈಗ ಸಿಎಂನನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಮತ್ತೆ ಭಾರತ್ ರೆಡ್ಡಿ, ಇಬ್ಬರು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ಘಟನೆ ಸಂಬಂಧ ಏನೇನಾಯ್ತು ಎಲ್ಲ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತೋರಣಗಲ್ನ ಜಿಂದಾಲ್ ವಿಮಾನ ನಿಲ್ದಾಣದಲ್ಲಿ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು, ಅದರಲ್ಲಿ ಒಂದು ಬಲೆ ಆಯಿತು, ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಕೇಳಿ ಬಂತು. ಗನ್ಮ್ಯಾನ್ ಶೂಟ್ ಮಾಡಿದ್ದಾರೆ, ನಮ್ಮ ಗನ್ಮ್ಯಾನ್ ಅಲ್ಲ ಅವ್ರ ಗನ್ಮ್ಯಾನ್ ಅಂತ ಇಬ್ಬರು ಕೂಡ ವಾದ ಮಾಡ್ತಾ ಇದ್ದಾರೆ. ಎರಡೂ ಕಡೆಯಿಂದ ಜನಾರ್ದನ್ ರೆಡ್ಡಿ ಅವರು ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ, ಭಾರತ್ ರೆಡ್ಡಿ ಅವರು ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ, ಶ್ರೀರಾಮುಲು ಅವರು ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗಿದೆ, ರೆಡ್ಡಿಗಳ ಕಾಳಗ ನಡೀತಾ ಇದೆ ಬಳ್ಳಾರಿಯಲ್ಲಿ. ಇದೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಯಾವಾಗ ಈ ಒಂದು ವಿಚಾರ ಬಂತೋ, ಚರ್ಚೆ ಆಯಿತು, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೊಟ್ಟರು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ. ಇದೇ ಬೆನ್ನಲ್ಲೇ ಈಗ ಬಂದಿದ್ದಾರೆ ಜಿಂದಾಲ್ನ ಒಂದು ವಿಮಾನ ನಿಲ್ದಾಣಕ್ಕೆ ಇದ್ರ ಬಗ್ಗೆ ಮಾತನಾಡೋಕಂತಾನೆ ಬಳ್ಳಾರಿ ಉಸ್ತುವಾರಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಮತ್ತೆ ನಾರಾ ಭರತ್ ರೆಡ್ಡಿ ಇಬ್ಬರು ಕೂಡ ಹೋಗಿ ಸಿಎಂರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಏನೇನು ವಿಚಾರ ಆಯ್ತದೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ನೋಡಿ ಹಿಂಗಾಗಿದೆ, ನೀವು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರನೇ ಇದೆ, ಕಾಂಗ್ರೆಸ್ನವರೇ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹೋಗಿ ಬ್ಯಾನರ್ ಹಾಕಕ್ಕೆ ಹೋಗಿದ್ದು ಮೊದಲು. ಆ ನಂತರ ಅಲ್ಲಿ ಗಲಾಟೆ ಆಯಿತು, ಎರಡೂ ಗುಂಪುಗಳ ನಡುವೆ ಘರ್ಷಣೆ ಆಯಿತು, ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆಯಿತು. ಸರ್ಕಾರ ಇವ್ರದ್ದೇ ಇರೋದ್ರಿಂದ ಏನು ಮಾಡಬಹುದು ನಾವು, ನೋಡಿ ಹಿಂಗೆ ಘಟನೆ ಆಗಿದೆ, ನೀವು ಹೆಂಗೆ ತಗೊಳ್ತೀರಿ ಇದ್ರ ಬಗ್ಗೆ, ನಮ್ಮ ಮೇಲೆ ಎಲ್ಲ ಸಲದ ಆರೋಪ ಮಾಡ್ತಾ ಇದ್ದಾರೆ, ಅವರೇ ಮಾಡಿರುವಂಥದ್ದು, ಅವರೇ ನಮ್ಮ ಮೇಲೆ ಏನೋ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದು ವಿಚಾರವನ್ನು ತಿಳಿಸಿರಬಹುದು. ಮಾತುಕತೆ ಅಂತೂ ಆಗಿದೆ. ಬಳ್ಳಾರಿ ವಲಯದ IG ವರ್ತಿಕಾ ಕಟಿಯಾರ್ ಏನಿದ್ದಾರೆ ಅವ್ರ ಜೊತೆ ಈ ಒಂದು ಘಟನೆ ಅಂದರೆ ಭೇಟಿ ಮಾಡಿ ಮಾತನಾಡೋಕ್ಕೂ ಮುನ್ನ ಇವ್ರನ್ನ ಭೇಟಿ ಮಾಡಿದ ಸಿದ್ದರಾಮಯ್ಯರು ದಾವಣಗೆರೆ ವಲಯದ IG ಆಗಿರುವಂತಹ ರವಿಕಾಂತೇಗೌಡ ಅವರಿಂದಲೂ ಕೂಡ ಘಟನೆಯ ಬಗ್ಗೆ ಮಾಹಿತಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಪಡೆದುಕೊಂಡು ಆ ನಂತರ ಜಮೀರ್ ಅವರ ಹತ್ರ ನಾರಾ ಭರತ್ ರೆಡ್ಡಿ ಅವರ ಹತ್ರ ಮಾತನಾಡಿದ್ದಾರೆ ಎನ್ನುವಂತಹ ವಿಚಾರ. ಸರ್ಕಾರಕ್ಕೇನೆ ಇದು ತಲೆನೋವು ಆಗ್ತಾ ಇದೆ, ಮುಖಭಂಗ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳುಗೆಡುತ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಲವೊಂದು ಪ್ರಕರಣಗಳು ಆಗ್ತಾ ಇವೆ. ATMನಲ್ಲಿ ಹಣ ದರೋಡೆ ಆಯ್ತಲ್ಲ, ಹಗಲೇ ಆದಂತಹ ಒಂದು ಪ್ರಕರಣ ಆಗಿರಬಹುದು, ಈ ಒಂದು ಗಲಾಟೆ ಬಳ್ಳಾರಿಯಲ್ಲಿ ಆದಂತಹ ಗಲಾಟೆ ಆಗಿರಬಹುದು, ಈ ಹಿಂದೆ ಗಣೇಶ ಹಬ್ಬದಲ್ಲಿ ನಡೆದಂತಹ ಕೆಲವೊಂದು ಗಲಾಟೆಗಳಾಗಿರಬಹುದು, ಆ ನಂತರ ಕೋಗಿಲು ಬಡಾವಣೆಯಲ್ಲಿ ಏನಾಯ್ತಲ್ವಾ, ತೆರವಾಯಿತು, ಧ್ವಂಸ ಆಯಿತು, ಆ ಒಂದು ಪ್ರಕರಣ ಆಗಿದೆ. ಹೀಗಾಗಿ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಹಿಡಿತದಲ್ಲಿ ಹಿಡಿದುಕೊಳ್ತಾ ಇಲ್ಲ. ಇದು ವಿಪಕ್ಷದವರಿಗೆ ಒಂದು ರೀತಿಯಾಗಿ ಅಸ್ತ್ರಗಳಾಗಿ ಬದಲಾಗ್ತಾ ಇದೆ. ಬಿಜೆಪಿಯವರು ಮಾತನಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ರಾಜ್ಯದಲ್ಲಿ, ಕಾಂಗ್ರೆಸ್ ತನ್ನ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ, ಬರೀ ಈ ರೀತಿಯಾದ ಗಲಭೆಗಳು ಗಲಾಟೆಗಳು ಆ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದೇ ಬೆನ್ನಲ್ಲೇ ಈ ಒಂದು ಪರಿಸ್ಥಿತಿಯನ್ನು ಹಿಂಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ನಾವು ಹೋಗಲೇಬೇಕು, ಮಾತನಾಡಬೇಕು ಅಂತ ಹೇಳಿ ಬಳ್ಳಾರಿಗೆ ಹೋಗಿದ್ದಾರೆ. ಜಿಂದಾಲ್ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ ಹೋಗಿ ಮಾತಾಡಿಸಿದ್ದಾರೆ. ಇವರಿಬ್ಬರು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಘಟನೆಯ ಎಲ್ಲ ಒಂದು ವಿವರಗಳನ್ನು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಂಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು, ಏನು ಮಾಡಬೇಕು, ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅವ್ರಿಗೆ ಏನು ಹೇಳಬೇಕು, ಎಲ್ಲ ವಿಚಾರದ ಬಗ್ಗೆ ಮಾತುಕತೆ ಆಗಿರುವಂತಹ ಸಾಧ್ಯತೆ ಇದೆ. ಭರತ್ ರೆಡ್ಡಿ ಹೇಳ್ತಾ ಇದ್ರು, ಇಲ್ಲ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಆ ಕಾರ್ಯಕ್ರಮವನ್ನು ನಿಲ್ಲಿಸೋಕಂತಾನೆ ಈ ರೀತಿಯ ಗಲಾಟೆಯನ್ನು ಮಾಡಲಾಗಿದೆ ಉದ್ದೇಶಪೂರ್ವಕವಾಗಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ, ಇಲ್ಲ ಇದು ನನ್ನನ್ನೇ ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ, ನನ್ನನ್ನು ಮುಗಿಸೋಕೆ ಅಂತ ಮಾಡಿದಂತಹ ಪ್ಲಾನ್, ಎಲ್ಲರೂ ಕೂಡ ಪ್ರೀ ಪ್ಲಾನ್ ಆಗಿ ಮಾಡಿಕೊಂಡು ಬಂದಿದ್ರು. ವ್ಯವಸ್ಥಿತವಾಗಿರುವಂತಹ ಈ ಒಂದು ಘಟನೆ ಏನಿದೆ ಇದನ್ನು ನಾವು ಖಂಡಿಸ್ತೀವಿ, ನಮಗೆ ಪ್ರಾಣ ಭಯ ಇದೆ, ಜೀವ ಬೆದರಿಕೆ ಇದೆ, ನೀವು ಸೆಕ್ಯೂರಿಟಿ ಕೊಡಬೇಕು ಅಂತ ಕೂಡ ಮಾತನಾಡಿದರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಈ ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ. ಭರತ್ ರೆಡ್ಡಿ ಮತ್ತು ಜಮೀರ್ ಇಬ್ಬರು ಕೂಡ ಮಾತನಾಡಿ ಈ ಘಟನೆ ಹೆಂಗಾಯ್ತು ಅಂತ ತಿಳಿಸಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತನಾಡಿ ಹೆಂಗೆ ಘಟನೆ ಆಯಿತು ಎಲ್ಲ ವಿವರಗಳನ್ನು ತಿಳಿಸ್ಕೊಂಡಿದ್ದಾರೆ. ಮಾಹಿತಿ ಅವ್ರಿಗೂ ಕೂಡ ಇದೆ ಅಂತ ಹೇಳಲಾಗ್ತದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯಾದಂಥ ಒಂದು ತನಿಖೆಯನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.